ದೋಸೆ ನೋಡಿ ಎಷ್ಟು ಚಂದವಾಗಿ ತೂತವಾಗಿ ಬಂದಿದೆ ಅಂತ. ತಿರುವಿ ಹಾಕ್ತೇನೆ ನೋಡಿ, ಕಲರ್ ಕೂಡ ಅಷ್ಟೇ ಚಂದವಾಗಿ ಬಂದಿದೆ. ತುಂಬಾನೇ ಸೂಪರ್ ಆಗಿ ಕಾಣಿಸ್ತಾ ಇದೆ. ತಿನ್ಲಿಕ್ಕೆ ಕೂಡ ತುಂಬಾನೇ ಸಾಫ್ಟ್ ಆದಂತಹ ಈ ಸೆಟ್ ದೋಸೆಯನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಅದರ ಜೊತೆಗೆ ಚಟ್ನಿ ಹಾಗೂ ಸಾಗು ಕೂಡ ಬೇಕಲ್ವಾ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಲವಾರು ರೀತಿಯ ವೆಜ್ ರೆಸಿಪಿಗಳನ್ನ ನನ್ನ ಚಾನಲ್ ಅಲ್ಲಿ ನೀವು ನೋಡಬಹುದು. ಬ್ರೇಕ್ಫಾಸ್ಟ್ ಇರಬಹುದು, ಸಾಂಬಾರ್, ಹಾಗೆ ಕೆಲವೊಂದು ಪೌಡರ್ಗಳು ಎಲ್ಲವನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೇನೆ. ನೀವಿನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ದೋಸೆಯನ್ನ ಮಾಡಲಿಕ್ಕೆ ಮೊದಲಿಗೆ ಹಿಟ್ಟನ್ನ ರೆಡಿ ಮಾಡಲಿಕ್ಕೆ 4 ಲೋಟ ಆಗುವಷ್ಟು ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ದೋಸೆ ಅಕ್ಕಿಯನ್ನ ಬಳಸ್ತಾ ಇದ್ದೇನೆ. 4 ಲೋಟ ಆಗುವಷ್ಟು ಅಕ್ಕಿಗೆ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಅವಲಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ಅವಲಕ್ಕಿಯನ್ನ ಹಾಕೋದ್ರಿಂದ ದೋಸೆ ಮೃದುವಾಗಿ ಬರುವುದರ ಜೊತೆಗೆ ಕಲ್ಲರು ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ. ಕೈಯಲ್ಲಿ ಹಾಕೋದಾದ್ರೆ ಒಂದು ಹಿಡಿಗಿಂತ ಸ್ವಲ್ಪ ಜಾಸ್ತಿನೇ ಇತ್ತು, ಅರ್ಧ ಕಪ್ ಆಗುವಷ್ಟು ಹಾಕೊಂಡಿದ್ದೇನೆ. ಹಾಗೆ ಉದ್ದನ್ನ ನಾನು ಸಪ್ರೇಟ್ ಆಗಿ ನೆನೆಸ್ಕೊಳ್ತೇನೆ. ತುಂಬಾ ಚೆನ್ನಾಗಿ ಒದಗಿ ಬರ್ತದೆ ಸಪ್ರೇಟ್ ಆಗಿ ಹಾಕಿದಾಗ. ದೋಸೆ ಕೂಡ ತುಂಬಾ ಸಾಫ್ಟ್ ಆಗ್ತದೆ. ಅದಕ್ಕೆ ನಾನು ಸಪ್ರೇಟ್ ಆಗಿ ನೆನೆಸಿ ಸಪ್ರೇಟ್ ಆಗಿ ರುಬ್ಕೊಳ್ತೇನೆ. 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ. ಅದಕ್ಕೆ 2 ಟೀ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ಹಾಕೊಳ್ತಾ ಇದ್ದೇನೆ. ಎರಡನ್ನು ಕೂಡ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಳ್ತೇನೆ. ಅಕ್ಕಿ ಸ್ವಲ್ಪ ಜಾಸ್ತಿ ಹೊತ್ತು ನೆನೆದಷ್ಟು ಒಳ್ಳೆಯದು. 3-4 ಗಂಟೆ ಹೊತ್ತು ನೆನೆದಷ್ಟು ಅಕ್ಕಿ ಒಳ್ಳೆ ಮೃದುವಾಗಿ ರುಬ್ಲಿಕ್ಕೆ ಚೆನ್ನಾಗಾಗ್ತದೆ. ಉದ್ದಿನ ಬೇಳೆಯೂ ಅಷ್ಟೇ 1-1.5 ಗಂಟೆ ಹೊತ್ತು ನೆಂದ್ರೆ ಸಾಕಾಗ್ತದೆ. ನಾನು ಮೊದಲಿಗೆ ಉದ್ದಿನ ಬೇಳೆಯನ್ನು ರುಬ್ಬೋದ್ರಿಂದ ಎರಡನ್ನು ಒಟ್ಟಿಗೆ ನೆನೆಸ್ಕೊಂಡಿದ್ದೇನೆ. ಉದ್ದಿನ ಬೇಳೆ ರುಬ್ಬಿ ಆಗೋದ್ರೊಳಗಡೆ ಅಕ್ಕಿ ಮತ್ತು ಸ್ವಲ್ಪ ನೆಂದಿರ್ತದೆ ಅಂತ. ಎಲ್ಲ ಚೆನ್ನಾಗಿ ನೆನೆದ ನಂತರ ಗ್ರೈಂಡರ್ ಅಲ್ಲಿ ಹಾಕೊಳ್ತಾ ಇದ್ದೇನೆ. ಹಿಂದೊಂದು ವಿಡಿಯೋದಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು ನಿಮ್ದು ಯಾವ ಗ್ರೈಂಡರ್ ಅಂತ. ಇದು ವಿಜಯಲಕ್ಷ್ಮಿ ಅವರ ಸ್ಮಾರ್ಟ್ ಅಂತ ಇದ್ರ ಗ್ರೈಂಡರ್ ಹೆಸರು. 2 ಲೀಟರ್ ಆಗುವಷ್ಟು ಕೆಪಾಸಿಟಿ ಇದೆ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ನಾವು ಪ್ರತಿ ದಿವಸ ರುಬ್ಬಿದ ಹಾಗೆ ರುಬ್ತೇವೆ. ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ತುಂಬಾ ಸ್ಮೂತ್ ಆಗುವ ತನಕ ಉದ್ದಿನ ಬೇಳೆಯನ್ನ ರುಬ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿ ಒದಗಿ ಬಂದಿದೆ ನೋಡ್ಬೋದು. ಉದ್ದಿನ ಹಿಟ್ಟನ್ನೆಲ್ಲ ತೆಗೆದಿಟ್ಟು ಅದೇ ಗ್ರೈಂಡರ್ ಅಲ್ಲಿ ಈಗ ಅಕ್ಕಿಯನ್ನ ರುಬ್ಲಿಕ್ಕೆ ಹಾಕೊಳ್ತಾ ಇದ್ದೇನೆ. ನೆನೆಸಿಟ್ಟಿರುವ ನೀರನ್ನೇ ಅದಕ್ಕೆ ಸೇರಿಸಿ ರುಬ್ಕೊಳ್ತಾ ಇದ್ದೇನೆ. ತುಂಬಾನೇ ಸ್ಮೂತ್ ಆಗಿ ಹಿಟ್ಟು ರೆಡಿ ಆಗಿದೆ. ಅಕ್ಕಿ ಹಿಟ್ಟನ್ನು ಕೂಡ ಉದ್ದಿನ ಹಿಟ್ಟು ತೆಗೆದಿಟ್ಟಿರುವ ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ಹಾಗೆ ಗ್ರೈಂಡ್ರಿಗೂ ಸ್ವಲ್ಪ ನೀರನ್ನ ಹಾಕಿ ತೆಗೆದಿಟ್ಕೊಂಡಿದ್ದೇನೆ. ಸ್ವಲ್ಪ ನೀರನ್ನ ಹಾಕಿ ನೋಡ್ಕೊಂಡು ಹಿಟ್ಟನ್ನ ಹದ ನೋಡ್ಕೊಂಡು ನಂತರ ಸೇರಿಸುವ ಅಂತ ಸ್ವಲ್ಪ ಬಿಟ್ಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ ಇಡ್ತಾ ಇದ್ದೇನೆ. ರಾತ್ರಿನೇ ಹಾಕಿ ಇಡುದು ಒಳ್ಳೇದು ಉಪ್ಪನ್ನ. ಬೇಸಿಗೆ ಎಲ್ಲ ಆದ್ರೆ ರಾತ್ರಿ ಹಾಕಿ ಇಡುದು ಬೇಡ, ತುಂಬಾ ಹುಳಿ ಬಂದ್ಬಿಡ್ತದೆ. ಚಳಿಗಾಲ ಮಳೆಗಾಲದಲ್ಲಿ ವಾತಾವರಣ ತಣ್ಣಗೆ ಇದ್ದವಾಗ ಸ್ವಲ್ಪ ಉಪ್ಪನ್ನೆಲ್ಲ ರಾತ್ರಿನೇ ಹಾಕಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಹುಳಿ ಬರ್ತದೆ. ಸ್ವಲ್ಪ ಗಟ್ಟಿ ಅನ್ಸಿದ್ರಿಂದ ಮತ್ತೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ರಾತ್ರಿ ಹುಳಿ ಬರ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಈಗ ಚಟ್ನಿಯನ್ನ ಮಾಡೋದನ್ನ ತೋರಿಸ್ತಾ ಇದ್ದೇನೆ. ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕಿದ್ದೇನೆ. 3 ಹಸಿಮೆಣಸನ್ನ ಹಾಕಿದ್ದೇನೆ. ಚಿಟಿಗೆ ಇಂಗನ್ನ ಹಾಕೊಂಡಿದ್ದೇನೆ. ಆಮ್ಚೂರ್ ಪುಡಿ ಹುಳಿಗೆ ನಾನು ಬಳಸ್ತಾ ಇದ್ದೇನೆ, ಅಥವಾ ಹುಣಸೆ ಹಣ್ಣನ್ನ ಹಾಕ್ಬೋದು. ಆಮ್ಚೂರ್ ಪುಡಿ ಇದ್ರೆ ಚಟ್ನಿ ಒಂಥರ ರುಚಿ ಆಗ್ತದೆ. 2 ಟೇಬಲ್ ಚಮಚ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿಯನ್ನು ಹಾಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ನೀರನ್ನ ಹಾಕಿದನ್ನ ನುಣ್ಣಗೆ ರುಬ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೊಮ್ಮೆ ರುಬ್ಕೊಂಡ್ರೆ ರುಚಿಯಾದ ಚಟ್ನಿ ರೆಡಿ ಆಗ್ತದೆ. ಹೋಟೆಲ್ ಶೈಲಿಯಲ್ಲೇ ಇರ್ತದೆ ಈ ರೀತಿ ಪುಟಾಣಿಯನ್ನೆಲ್ಲ ಹಾಕಿ ಮಾಡಿದ ಚಟ್ನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಹಾಕೊಂಡು ಒಂದು ಒಗ್ಗರಣೆಯನ್ನ ಮಾಡಿ ಸೇರಿಸ್ಕೊಂಡಿದ್ದೇನೆ. ಈಗ ಸಾಗು ಅಥವಾ ವೆಜ್ ಕೂರ್ಮವನ್ನ ಮಾಡಲಿಕ್ಕೆ ನಾನು ಒಣ ಬಟಾಣಿಯನ್ನ ತಗೊಂಡಿದ್ದೇನೆ, ನೆನೆಸಿಟ್ಕೊಂಡಿರುವ ಬಟಾಣಿ. ಹಾಗಾಗಿ ಕುಕ್ಕರಲ್ಲಿ ಹಾಕಿ ಒಂದು 4 ವಿಸಿಲನ್ನ ಮಾಡ್ಕೊಳ್ತೇನೆ. ನಂತರ ಒಂದು ಬಾಣಲೆಯನ್ನ ಬಿಸಿಗೆ ಇಟ್ಟು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೇನೆ. ನಂತರ 4 ಏಲಕ್ಕಿಯನ್ನ ಸ್ವಲ್ಪ ಬಿಡಿಸಿ ಹಾಕೊಂಡಿದ್ದೇನೆ. ಹಾಗೆ 4 ಲವಂಗವನ್ನ ಹಾಕೊಂಡಿದ್ದೇನೆ. ಚಕ್ಕೆ 1-2 ಇಂಚ್ ಆಗುವಷ್ಟು ಪೀಸ್ ಮಾಡಿ ಹಾಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲ ಮಸಾಲೆಯನ್ನ ಸಪರೇಟ್ ಆಗಿ ಹಾಕೊಂಡ್ರೆ ಇದು ಬಿಳಿ ಸಾಗು ಆಗಿ ಬರ್ತದೆ. ರುಬ್ಬಿ ಹಾಕಿದಾಗ ಅದರ ಕಲರ್ ಚೇಂಜ್ ಆಗ್ತದೆ. ನಿಮಗೆ ಬಿಳಿ ಸಾಗು ಬೇಕು ಅಂದ್ರೆ ಈ ರೀತಿಯಾಗಿ ಮಸಾಲೆಯನ್ನ ಒಗ್ಗರಣೆಗೆ ಹಾಕಿ ಮಾಡಿ ವೈಟ್ ಆಗಿ ಸಾಗು ರೆಡಿ ಆಗ್ತದೆ. ನಂತರ ಕಟ್ ಮಾಡಿರುವ 1 ಈರುಳ್ಳಿಯನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ.
ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ನಂತರ 1 ಕಪ್ ಆಗುವಷ್ಟು ಕಟ್ ಮಾಡಿಟ್ಟಿರುವ ಬೀನ್ಸ್, ಅರ್ಧ ಕಪ್ ಆಗುವಷ್ಟು ಕ್ಯಾರೆಟ್, ಅರ್ಧ ಕಪ್ ಆಗುವಷ್ಟು ಆಲೂಗಡ್ಡೆಯನ್ನ ಹಾಕೊಂಡಿದ್ದೇನೆ. ತರಕಾರಿ ನಿಮಗೆ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಚೆನ್ನಾಗಿ ಒಗ್ಗರಣೆಯಲ್ಲಿಯೇ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ 1-2 ನಿಮಿಷ. ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನೀರನ್ನ ಹಾಕೊಳ್ತಾ ಇದ್ದೇನೆ. ಮುಳುಗುವಷ್ಟು ನೀರನ್ನ ಹಾಕಿ ಒಂದು ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ನಾನಿಲ್ಲಿ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ದೆ. ಹಸಿಮೆಣಸನ್ನ ಒಗ್ಗರಣೆಗೆ ಹಾಕೋದನ್ನ ಕಟ್ ಮಾಡಿ ಇಟ್ಟಿದ್ದು ಬದಿಗಿಟ್ಟಿದ್ದು ಅಲ್ಲೇ ಉಳಿದಿತ್ತು. ನಂತರ ನೋಡಿದಾಗ ನೆನಪಾಯ್ತು, ಹಸಿಮೆಣಸು ಹಾಕ್ಲೇ ಇಲ್ಲ ಅಂತ. ನಂತರ ಬೇಯುವಾಗಲೇ ಅದನ್ನ ಹಾಕೊಂಡಿದ್ದೇನೆ. 3 ಹಸಿಮೆಣಸನ್ನ ನಾನಿಲ್ಲಿ ಬಳಸಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಮಿಕ್ಸಿ ಜಾರಲ್ಲಿ ಹಸಿ ಕಾಯಿ ತುರಿಯನ್ನ ಹಾಕೊಂಡಿದ್ದೇನೆ. ಅರ್ಧರಿಂದ 3/4 ಕಪ್ ಆಗುವಷ್ಟಿದೆ. ನಂತರ ನೆನೆಸಿಟ್ಟಿರುವ ಗಸಗಸೆ ಹಾಗೂ ಗೋಡಂಬಿ, ರಾತ್ರಿನೇ ನೆನೆಸಿ ಇಟ್ಕೊಂಡ್ರೆ ಬೆಳಿಗ್ಗೆ ಸಾಗು ಮಾಡಲಿಕ್ಕೆ ಚೆನ್ನಾಗಾಗ್ತದೆ. 1-2 ಟೇಬಲ್ ಚಮಚ ಆಗುವಷ್ಟು ಗೋಡಂಬಿ, 1 ಟೀ ಚಮಚ ಆಗುವಷ್ಟು ಗಸಗಸೆ, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, 1 ಟೀ ಚಮಚ ಆಗುವಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನ ಹಾಕೊಂಡಿದ್ದೇನೆ. ಇದಿಷ್ಟನ್ನ ನುಣ್ಣಗೆ ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕು. ಕಾಯಿ ಗೋಡಂಬಿ ಎಲ್ಲ ಒಳ್ಳೆ ಥಿಕ್ನೆಸ್ ಕೊಡ್ತದೆ ಸಾಗುಗೆ. ಗಸಗಸೆ ಒಳ್ಳೆ ಪರಿಮಳವನ್ನ ಕೊಡ್ತದೆ. ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೇನೆ. ಇಲ್ಲಿ ತರಕಾರಿಯು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಎಲ್ಲ ಚೆಕ್ ಮಾಡ್ಕೊಂಡು ಬೇಯಿಸಿಟ್ಟಿರುವ ಬಟಾಣಿ ಕಾಳನ್ನ ಇದಕ್ಕೆ ಹಾಕೊಂಡಿದ್ದೇನೆ. ಹಸಿ ಬಟಾಣಿ ಇದ್ರೆ ಹಾಗೆ ಹಾಕೊಳ್ಬಹುದು. ಇದು ಒಣಗಿರುವ ಬಟಾಣಿ ಆಗಿರೋದ್ರಿಂದ ನಾನು ಸಪರೇಟ್ ಕುಕ್ಕರ್ ಅಲ್ಲಿ ಬೇಯಿಸಿ ಹಾಕೊಂಡಿದ್ದೇನೆ. ಹಾಗೆ ರುಬ್ಬಿರುವ ಮಸಾಲೆಯನ್ನ ಹಾಕೊಂಡು ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಸೇರಿಸ್ಕೊಂಡು ಹುಣಸೆ ಹಣ್ಣಿನ ರಸವನ್ನ ಹಾಕಿದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೇನೆ. ಇದು ಫಸ್ಟಿಗೆ ಸ್ವಲ್ಪ ನೀರಂತ ಅನ್ಸ್ಬಹುದು ನಿಮ್ಗೆ, ಆದ್ರೆ ಕುದಿತಾ ಹೋದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ. ನಾವು ಗೋಡಂಬಿ ಕಾಯಿಯನ್ನೆಲ್ಲ ಹಾಕಿರೋದ್ರಿಂದ ಒಳ್ಳೆ ಗಟ್ಟಿಯಾಗಿ ಬರ್ತದೆ ಇದು. ಹಾಗೆ ದೋಸೆಗೆ ಸ್ವಲ್ಪ ನೀರಿನ ಅಂಶ ಇರಬೇಕು. ತುಂಬಾ ಗಟ್ಟಿ ಆದ್ರೂ ಕೂಡ ಅದ್ದಿ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ. ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ, ತುಂಬಾ ಚೆನ್ನಾಗಿ ಕುದಿ ಬಂದಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಉರಿಯನ್ನ ಆಫ್ ಮಾಡ್ತೇನೆ. ರುಚಿ ರುಚಿಯಾದ ಸಾಗು ರೆಡಿ ಆಯ್ತು. ತುಂಬಾ ಚೆನ್ನಾಗಿ ಪರಿಮಳ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ದೋಸೆ ಹಿಟ್ಟನ್ನ ಚೆಕ್ ಮಾಡ್ತಾ ಇದ್ದೇನೆ ಹೇಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಉಬ್ಕೊಂಡಿದೆ. ನಾನು 2 ಪಾತ್ರೆಯಲ್ಲಿ ಹಾಕೊಂಡು ಇಟ್ಕೊಂಡಿದ್ದೆ. 2 ಕೂಡ ಚೆನ್ನಾಗಿ ಹುಳಿ ಬಂದಿತ್ತು. ಎರಡನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಏಕೆಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟೇನಿರ್ತದೆ ಅದು ತಳದಲ್ಲಿ ಹೋಗಿ ಕೂತಿರ್ತದೆ. ನಾವು ಬಗ್ಗಿಸಿ ಇಟ್ಟಾಗ ಸ್ವಲ್ಪ ಮೇಲ್ಗಡೆ ಹಿಟ್ಟು ಉದ್ದಿನ ಅಂಶ ಜಾಸ್ತಿ ಇರ್ತದೆ, ಕೆಳಗಡೆ ಇರುವ ಹಿಟ್ಟಿನಲ್ಲಿ ಅಕ್ಕಿ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನನಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ. ಈಗ ಒಂದು ಬೌಲಲ್ಲಿ ಜಸ್ಟ್ ಅರ್ಧ ಟೀ ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೇನೆ. ಹೋಟೆಲಲ್ಲಿ ಮಾಡುವಂತಹ ಸೆಟ್ ದೋಸೆಗೆ ಮೈದಾವನ್ನ ಬಳಸ್ತಾರೆ. ಹಾಗೆ ಸೆಟ್ ದೋಸೆಗೆ ಸ್ವಲ್ಪ ಸೋಡವನ್ನು ಕೂಡ ಹಾಕ್ತಾರಂತೆ. ನಾನಿಲ್ಲಿ ಬಳಸ್ತಾ ಇಲ್ಲ. ಸ್ವಲ್ಪ ಸಕ್ಕರೆಯನ್ನು ಹಾಕೊಂಡಿದ್ದೇನೆ. ರುಚಿ ಚೆನ್ನಾಗಿ ಬರ್ತದೆ, ಹಾಗೆ ಬಣ್ಣವು ಕೂಡ ಚೆನ್ನಾಗಿ ಬರ್ತದೆ. ನೀರನ್ನ ಹಾಕೊಂಡು ಚೆನ್ನಾಗಿ ಕರಡಿ ಗಂಟಿಲ್ಲದ ಹಾಗೆ ಕರಡ್ಕೊಂಡು ಹಿಟ್ಟಿಗೆ ಹಾಕೊಳ್ತಾ ಇದ್ದೇನೆ. ನಾನು ಸ್ವಲ್ಪನೇ ಹಿಟ್ಟನ್ನ ತಗೊಂಡಿದ್ದು, ಅದಕ್ಕಾಗುವಷ್ಟು ಮಾತ್ರ ಹಾಕೊಂಡಿದ್ದೇನೆ. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ಮೈದಾ ಹಿಟ್ಟನ್ನ ಹಾಕೋದ್ರಿಂದ ದೋಸೆ ಕಲ್ಲಿಗೆ ಕಚ್ಕೊಳ್ಳೋದಿಲ್ಲ. ನಿಮ್ಗೆ ಯಾವ್ದಾದ್ರು ದೋಸೆಯನ್ನ ಮಾಡುವಾಗ ಕಲ್ಲಿಗೆ ಕಚ್ತಾ ಇದೆ ಅಂದ್ರೆ, ನಿಮ್ಗೆ ಒಪ್ಪಿಗೆ ಇದೆ ಅಂದ್ರೆ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಕರಡಿ ಹಾಕೊಳ್ಳಿ. ದೋಸೆ ಕಚ್ತಾ ಇದ್ರೆ ಕ್ಲೀನ್ ಆಗಿ ಎದ್ದು ಬರ್ತದೆ. ದೋಸೆ ಕಾವಲಿಯನ್ನ ಈಗಾಗಲೇ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಗ್ರೀಸ್ ಮಾಡಿಕೊಂಡು ದೋಸೆ ಹಿಟ್ಟನ್ನ ಹಾಕೊಂಡಿದ್ದೇನೆ. ದೋಸೆ ಹಿಟ್ಟಿನ ಹದವನ್ನ ನೋಡ್ಕೊಳ್ಳಿ, ಎಷ್ಟು ನೀರಾಗಿ ಮಾಡ್ಕೊಂಡಿದ್ದೇನೆ ನಾನು ಅಂತ. ಸೆಟ್ ದೋಸೆಗೆ ಹೀಗೆ ಇರಬೇಕು, ಅದು ತನ್ನಾಗೆ ತಾನೇ ಹರಡ್ಕೊಳ್ಬೇಕು, ಹಾಗೆ ಇರಬೇಕು. ಇದು ಸ್ವಲ್ಪ ಗಟ್ಟಿ ಇದ್ದಿದ್ರಿಂದ ನಾನು ಮೇಲ್ಗಡೆಯಿಂದ ಒಂದ್ಸಲ ಪ್ರೆಸ್ ಮಾಡ್ಕೊಂಡಿದ್ದೇನೆ. ಮೊದಲನೇ ದೋಸೆ ಇದು, ಹಾಗಾಗಿ ನೋಡ್ಕೊಂಡು ಮತ್ತೆ ನೀರನ್ನ ಹಾಕೊಂಡ್ರೆ ಆಯ್ತು ಅಂತ. ಚೆನ್ನಾಗಿ ಹೊಂಬಣ್ಣ ಬಂದಿದೆ ಅನ್ನುವಾಗ ತೆಕ್ಕೊಳ್ತಾ ಇದ್ದೇನೆ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಮತ್ತೊಂದು ಕಡೆಗೆ ತಿರುವಿ ಹಾಕೊಂಡು ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಚಂದ ಕಲರ್ ಬಂದಿದೆ ಮೊದಲನೇ ದೋಸೆ ಅಂತಾನೆ ನೀವು ನೋಡ್ಬೋದು. ನೆಕ್ಸ್ಟ್ ದೋಸೆಗೂ ಕೂಡ ದೋಸೆ ಕಲ್ಲನ್ನ ಗ್ರೀಸ್ ಮಾಡಿಕೊಂಡು ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನ ಹಾಕೊಂಡೆ ನಂತರ ಈಗ ಹಾಕಿದಾಗ ತನ್ನಿಂದ ತಾನೇ ಅದಾಗೆ ಹರಡ್ಕೊಳ್ತಾ ಇದೆ. ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ತೂತ ಬಂದಿದೆ ನೋಡಿ. ಸ್ವಲ್ಪನೂ ಸೋಡಾ ಕೂಡ ಹಾಕಿಲ್ಲ, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಹುಳಿ ಬಂದಿರೋದ್ರಿಂದ ಚೆನ್ನಾಗಿ ತೂತ ಬೀಳ್ತದೆ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ತಿರುವಿ ಹಾಕೊಳ್ತಾ ಇದ್ದೇನೆ. ನೋಡಿ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಹಿಂಭಾಗದಲ್ಲಿಯೂ ಕೂಡ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟ್ ಆಗಿದೆ ದೋಸೆ ಅಂತ.
ಮತ್ತೊಂದು ಕಡೆಗೂ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ಎಲ್ಲ ದೋಸೆಯನ್ನು ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೇನೆ. ಪ್ರತಿಯೊಂದು ದೋಸೆ ಕೂಡ ಅಷ್ಟೇ ಚಂದವಾಗಿ ಬಂದಿತ್ತು, ಒಂದಕ್ಕಿಂತ ಒಂದು ಸೂಪರ್ ಆಗಿ ಕಾಣಿಸ್ತಾ ಇತ್ತು. ನಿಮಗೂ ಆಸೆ ಆಗ್ತಾ ಇದೆಯಾ? ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪುರ್ಸೊತ್ತಿಲ್ಲ ಅಂದರೆ ವೀಕೆಂಡಲ್ಲಿ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ದೋಸೆ, ಚಟ್ನಿ, ಸಾಗು ಎಲ್ಲವೂ ಕೂಡ ರೆಡಿ ಆಗಿದೆ. ಸರ್ವ್ ಮಾಡ್ತಾ ಇದ್ದೇನೆ. ಸಾಫ್ಟ್ ಆದಂತಹ ಹೋಟೆಲ್ ಶೈಲಿಯ ಸೆಟ್ ದೋಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವತ್ತಿನ ಈ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಒಂದಕ್ಕಿಂತ ಒಂದು ಸೂಪರ್ ಆದ ರೆಸಿಪಿಯನ್ನು ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸಾಗುವಿನ ಜೊತೆಗೆ ಸೂಪರ್ ಆಗಿತ್ತು, ಹಾಗೆ ಚಟ್ನಿಯ ಜೊತೆಗೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.